ಅಕ್ಕನ ಮಗನ ವ್ಯಾಮೋಹಕ್ಕೆ ಬಿದ್ದ ಪತ್ನಿ ಮಕ್ಕಳನ್ನ ಕೊಂದು ತಾನು ನೇಣಿಗೆ ಶರಣು. ಮಾಯಾಂಗನೆ ಕಪಟಕ್ಕೆ ಮೂವರು ಬಲಿ. ಸಿಡಿಲು ಬಡಿದು 12 ಕುರಿಗಳು ಸಾವು. ಕೂದಲೆಳೆ ಅಂತರದಲ್ಲಿ ಕುರಿಗಾಹಿ ಪಾರು. ಕುರಿಗಳನ್ನ ಕಳೆದುಕೊಂಡು ಕುರಿಗಾಹಿ ಕಣ್ಣೀರು. ವರದಕ್ಷಿಣೆ ಮಹಾಮಾರಿಗೆ ಮತ್ತೊಂದು ಬಲಿ. ಜವನಹಳ್ಳಿಯಲ್ಲಿ ಘಟನೆ. ಚಿನ್ನ ಹಣ ಕೊಟ್ಟರೂ ತೀರಲಿಲ್ಲ ಪತಿಯ ಹಣದ ದಾಹ. ಕಾವೇರಿ ಒಡಲಲ್ಲಿ ಮೂವರ ಜಲಸಮಾಧಿ. ಕೆಆರ್ಎಸ್ ಹಿನ್ನೀರಿನಲ್ಲಿ ಘೋರ ದುರಂತ. ಮೀನು ಹಿಡಿಯಲು ಹೋದ ಯುವಕನು ಪಾಲು. ಮಂಡ್ಯ ವಿವಿಯಲ್ಲಿ ನವವಸಂತದ ಕಲರವ. ಕಾರ್ಯಕ್ರಮಕ್ಕೆ ಸಚಿವ ಚಲುವರಾಯಸ್ವಾಮಿ ಚಾಲನೆ. ಅದ್ದೂರಿ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಯಿತು ಸಕ್ಕರೆ ನಾಡು. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಮನನೊಂದ ತಂದೆಯೊಬ್ಬ ತನ್ನಿಬ್ಬರು ಅಮಾಯಕ ಗಂಡು ಮಕ್ಕಳನ್ನ ಉಸಿರುಗಟ್ಟಿಸಿ ಸಾಯಿಸಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಶಿವಣ್ಣ ಹಾಗೂ ಆತನ ಮಕ್ಕಳಾದ 11 ವರ್ಷದ ಜೀವನ್ ಮತ್ತು 6 ವರ್ಷದ ಪ್ರಾಣೇಶ್ ಮೃತಪಟ್ಟ ದುರ್ದೈವಿಗಳಾಗಿದ್ದು, ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದ ಶಿವಣ್ಣ ಖಾಸಗಿ ಕಂಪನಿಯಲ್ಲೂ ಕೆಲಸವನ್ನ ಮಾಡ್ತಾ ಸುಖಿ ಸಂಸಾರದ ಕನಸನ್ನ ಕಂಡಿದ್ದ. ಆದ್ರೆ ಅವರ ಪತ್ನಿ ಕಾವ್ಯ ಕಳೆದ 1 ವಾರದ ಹಿಂದೆ ಶಿವಣ್ಣನ ಅಕ್ಕನ ಮಗ ಹೇಮಂತ್ ಜೊತೆ ಓಡಿ ಹೋಗಿದ್ಲು. ಈ ಸಂಬಂಧ ಶಿವಣ್ಣ ಪೊಲೀಸ್ ಮೆಟ್ಟಿಲೇರಿದಾಗ ಪೊಲೀಸರು ಆಕೆಯನ್ನ ವಾಪಸ್ ಮನೆಗೆ ಕಳಿಸಿಕೊಟ್ಟಿದ್ರು. ಆದ್ರೆ ಪಶ್ಚಾತ್ತಾಪ ಪಡೆದ ಕಾವ್ಯ ಮಾತ್ರ ಮಾರನೇ ದಿನ ಗಂಡ ಕೆಲಸಕ್ಕೆ ಹೋದ ಸಮಯವನ್ನ ಸಾಧಿಸಿ ಮನೆಯಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ಹಣದೊಂದಿಗೆ ಮತ್ತೆ ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ಇದರಿಂದ ತೀವ್ರವಾಗಿ ನೊಂದಿದ್ದ ಶಿವಣ್ಣ ಜೀವನದ ಮೇಲೆ ಜಿಗುಪ್ಸೆಗೊಂಡು ನೆನ್ನೆ ರಾತ್ರಿ ಮನೆಯಲ್ಲಿ ಮಕ್ಕಳನ್ನ ಸಾಯಿಸಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಾಮರಾಜನಗರದಲ್ಲಿ ನಿಧಿಗಾಗಿ ತಾಯಿಯನ್ನೇ ಬಲಿ ಕೊಡಲು ಮುಂದಾಗಿದ್ರು ಎಂಬ ಸುದ್ದಿ ಸಂಚಲನ ಮೂಡಿಸಿತ್ತು. ಆದ್ರೆ ಆರೋಪವನ್ನ ಮಾದಶೆಟ್ಟಿ ಎಂಬುವರು ಸಂಪೂರ್ಣವಾಗಿ ಅಲ್ಲಗೆಳೆದಿದ್ದು, ನಮಗೆ 5-6 ಎಕರೆ ಜಮೀನಿದ್ರು ಎಕರೆಗೆ 2 ಕ್ವಿಂಟಲ್ ಹುರುಳಿಯೂ ಸಿಗ್ತಾ ಇರಲಿಲ್ಲ. ಬೆಳೆ ಕೈ ಹತ್ತಿದಾಗ ಶಾಸ್ತ್ರ ಕೇಳಿದ್ವಿ, ಯಾರೋ ಮಾಟ ಮಾಡಿ ಕುಡಿಕೆ ಹೂತಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದ್ರಿಂದ ಹುಣ್ಣಿಮೆ ದಿನ ಅದನ್ನ ಹೊರತೆಗೆಯಲು ಗುಂಡಿಯನ್ನ ತೋಡಿದ್ವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ನನಗೆ 70 ವರ್ಷ, ನನ್ನ ತಾಯಿಗೆ 90 ವರ್ಷ. ಇಷ್ಟು ವರ್ಷ ಸಾಕಿ ಬೆಳೆಸಿದ ತಾಯಿಯನ್ನ ನಾನೇ ಬಲಿ ಕೊಡಲು ಸಾಧ್ಯವೇ? ನಮಗಾಗದವರು ಪೊಲೀಸರಿಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ ಮಾದಶೆಟ್ಟಿ ನೋವನ್ನ ತೋಡಿಕೊಂಡಿದ್ದಾರೆ. ಏನ್ ಸರ್ ಇದು? ಈಗ ನಿಮ್ಮ ಮೇಲೆ ಹೇಳ್ತಿದ್ದಾರೆ, ನೀವು ಮಾದಶೆಟ್ಟಿ ಅವರು ಬಲಿ ಕೊಡೋಕೆ ಪ್ಲಾನ್ ಮಾಡಿದ್ರು ಅಂತ. ಸುಳ್ಳು ಹೇಳಿ ಅದಾಗಲ್ಲ. ಯಾರು ಯಾರ್ಬೇಕಪ್ಪ ತರ ಎತ್ತ ತಾಯ ಯಾವನ್ನು ಕಾಣ್ತಿದ್ದ ಬೋಜೆ ಕಾಕಲಿ 6 ಎಕರೆ ಜಮೀನು. 6 ಎಕರೆ ಏನು ಬೆಳಿತಿರ್ಲಿಲ್ಲ. ಬೆಜ್ಲಲ್ಲಿ ಏನು ಬೋರ್ನೇ ಹಾಕ್ಸಿದ್ದ. ಮಳೆನೇಲ್ವಾ? ಚಿನ್ನದಾಸೆಗೆ ಹಂದಿ ಬೆಲೆ ಕೂಡ ಕೊಟ್ಟಿದ್ರು, ಹಂದಿ ಪೂಜೆ ಮಾಡಿದ್ರು. ಸುಳ್ಳು ಕಾಬದ್ದಿ ಜಾತಿ ಕಾವೆಲ್ಲದೆ ಆಗಿರೋದು. ಈಗ ನಾವು ಒಬ್ಬಂಗ ಎತ್ತಗೂ ಆಗಲ್ಲ. ಈಗ ಆರಾಮ್ಸಿಗೆ ಹೋಯ್ತಾನ. ಅದಕ್ಕ ಅವನು ಕೆಲಸ ಮಾಡೋದಿಲ್ಲ. ನಾವು ಯಾವ್ದಕ್ಕೂ ಪ್ರತಿಯೊಂದಕ್ಕೂ ಇದುವರೆಗೂ ಒಂದು 400 ರೊಕ್ಕದಲ್ಲಿ ಯಾವ ಒಂದು ತಂಟಕ್ಕೂ ಆಗಲ್ಲ. ನೀವು ಯಾವ್ದಕ್ಕೂ ಯಾವ್ದಕ್ಕೂ ಸಿಕ್ಕಲ್ಲ ಅಂತ. ನಿಮಗೆ APMC ಹೋದನ? ಇದು SSC ಹೋದನ. ಮೈಸೂರು RMC ಹೋದನ? ಮೈಸೂರಿಗೆ RMC ಅದೆಲ್ಲ ದಾವಣಗೆರೆ ಅತ್ತಾಗೆಲ್ಲ ಹೋಯ್ತಾನೆ. ಮದುವೆ ಆಗಿದೆಯಾ? ಇದ್ದೇಳಿ ಮತ್ತೆ ಯಾರು ಬಂದಿದ್ರು? ಇನ್ನೊಬ್ರು ಅಗಿಕೆ ಯಾರು ಇಲ್ಲ. ಅಗಿಕ್ ಒಬ್ರು ಬಂದಿದ್ರು ಅಂದ್ರಲ್ಲ? ಜಕನ ಹಾಕಿ ಬುದ್ಧಿ ನಾವು ಒಬ್ಬನೇ ಮೊನ್ನೆ ತೆಗ್ತಿದ್ರು. 2 ಅಡಿ ತೆಗೆದಿದ್ದೀವಿ. ಶೆಡ್ ಅದು ಶೆಡ್ ಹೇಳಿ ಈ ಶೆಡ್ ತೋರಿಸಿದ್ ನಾನು ಜ್ಯೋತಿಷಿ. ಎಲ್ಲಿಯವರವರು? ನಿಮ್ಮ ರಿಲೇಷನ್ ಸರ್? ಕೆಆರ್ಪೇಟೆ ತಾಲೂಕಿನ ಅತ್ತಿಮಾರನಹಳ್ಳಿ ಗ್ರಾಮದಲ್ಲಿ ವಿಧಿಯಾಟಕ್ಕೆ ಒಂದು ಸುಂದರ ಸಂಸಾರವೇ ಬಲಿಯಾಗಿದೆ. ಪತಿ ರಾಜು ನಿನ್ನೆ ಸಂಜೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಪತಿಯ ಅಗಲಿಕೆ ತಾಳಲಾರದೆ ಪತ್ನಿ ಗೀತಾ ಕೂಡ ಪತಿಯ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಮನೆಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ 6 ತಿಂಗಳ ಹಿಂದಷ್ಟೇ ಕಿರಿಯ ಮಗ ಅಪಘಾತದಲ್ಲಿ ಬಲಿಯಾಗಿದ್ದ. ಈಗ ತಂದೆ ತಾಯಿ ಇಬ್ಬರು ಇಲ್ಲವಾಗಿದ್ದು ಹಿರಿಯ ಮಗ ಅಕ್ಷರಶಃ ಅನಾಥವಾಗಿದ್ದಾನೆ. ಮಗನ ಸಾವಿನ ಬೆನ್ನಲ್ಲೇ ದಂಪತಿಗಳು ಇಹಲೋಕವನ್ನ ತ್ಯಜಿಸಿರುವುದು ಇಡೀ ಗ್ರಾಮವನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ದಂಪತಿಗಳು ಸಾವಿನಲ್ಲೂ ಒಂದಾಗಿದ್ದು ಈ ಘಟನೆಯಿಂದ ಅತ್ತಿಮಾರನಹಳ್ಳಿಯಲ್ಲಿ ಸ್ಮಶಾನ ಮೌನ ಆವರಿಸಿದಂತಾಗಿದೆ.
ತುಮಕೂರು ಜಿಲ್ಲೆಯ ಹುಳಿಯಾರು ಹೋಬಳಿಯ ಬೆಳ್ಳರದ ಮೇಗಲಗೊಲ್ಲರಹಟ್ಟಿಯಲ್ಲಿ ಪ್ರಕೃತಿಯ ವಿಕೋಪಕ್ಕೆ 12 ಕುರಿಗಳು ಬಲಿಯಾಗಿದೆ. ಶುಕ್ರವಾರ ಸಂಜೆ ಕುರಿಗಾಹಿ ಮುದ್ದಯ್ಯ ಅವರು ಗುಡ್ಡದಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ಏಕಾಏಕಿ ಸಿಡಿಲು ಬಡಿದಿದೆ. ಈ ಭೀಕರ ಸಿಡಿಲಿನ ಹೊಡೆತಕ್ಕೆ ಮುದ್ದಯ್ಯ ಅವರ ಬಳಿ ಇದ್ದ ಒಟ್ಟು 50 ಕುರಿಗಳ ಪೈಕಿ 12 ಕುರಿಗಳು ಸ್ಥಳದಲ್ಲೇ ಮೃತಪಟ್ಟಿದೆ. ಅದೃಷ್ಟವಶಾತ್ ಕುರಿಗಾಹಿ ಮುದ್ದಯ್ಯ ಅವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಮ್ಮ ಜೀವನದ ಏಕೈಕ ಆದಾಯದ ಮೂಲವಾಗಿದ್ದ ಕುರಿಗಳನ್ನು ಕಳೆದುಕೊಂಡ ಬಡ ಕುರಿಗಾಹಿ ಮುದ್ದಯ್ಯ ಈಗ ದಿಕ್ಕು ತೋಚದಂತಾಗಿದ್ದಾರೆ. ಹುಳಿಯಾರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಆಕಾಶದಿಂದ ಎರಗಿದ ಮೃತ್ಯುವಿಗೆ ಮೂಕ ಪ್ರಾಣಿಗಳು ಬಲಿಯಾಗಿರುವುದು ಗ್ರಾಮಸ್ಥರಲ್ಲಿ ಶೋಕ ತಂದಿದೆ. ನಷ್ಟ ಅನುಭವಿಸಿರುವ ಕುರಿಗಾಹಿಗೆ ಸರ್ಕಾರ ತಕ್ಷಣವೇ ಸೂಕ್ತ ಪರಿಹಾರ ನೀಡಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವರಾಜ ಫೋಟ ಕಳಿಸ್ತೀವಿ. ಇವನೇ ಒಂಚೂರು ಹೊರಗು. ವರದಕ್ಷಿಣೆ ಎಂಬ ಮಹಾಮಾರಿಗೆ ಮತ್ತೊಂದು ಬಡ ಹೆಣ್ಣು ಜೀವ ಬಲಿಯಾಗಿರುವ ಘಟನೆ ಜವನಹಳ್ಳಿಯಲ್ಲಿ ನಡೆದಿದೆ. 6 ವರ್ಷಗಳ ಹಿಂದಷ್ಟೇ ನಾಗವೇಣಿ ಹಾಗೂ ರುದ್ರೇಶ್ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಇದೀಗ ಇಷ್ಟಪಟ್ಟು ಮದುವೆಯಾಗಿದ್ದ ಪತಿಯೇ ಪತ್ನಿಯ ಪಾಲಿಗೆ ಯಮನಾಗಿದ್ದಾನೆ. ರುದ್ರೇಶ್ ಹಣದ ದಾಹಕ್ಕೆ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಮೃತ ನಾಗವೇಣಿ ಪೋಷಕರು ಆರೋಪವನ್ನ ಮಾಡಿದ್ದು, ಮಗಳ ನೆಮ್ಮದಿಗಾಗಿ ತಾವು ಕೂಲಿ ಮಾಡಿ ಗಳಿಸಿದ 80 ಗ್ರಾಂ ಚಿನ್ನ ಹಾಗೂ 60,000 ಹಣವನ್ನ ರುದ್ರೇಶ್ ಕುಟುಂಬದವರಿಗೆ ಕೊಟ್ಟಿದ್ವಿ. ಆದ್ರೆ ವರದಕ್ಷಿಣೆ ವಿಚಾರವಾಗಿ 10 ಬಾರಿ ಪಂಚಾಯಿತಿ ನಡೆಸಿ ನ್ಯಾಯ ತೀರ್ಮಾನ ಮಾಡಿದ್ರು. ನಾಗವೇಣಿಗೆ ನೀಡ್ತಾ ಇದ್ದ ವರದಕ್ಷಿಣೆ ಕಿರುಕುಳ ಮಾತ್ರ ನಿಂತಿರ್ಲಿಲ್ಲ. ಈಗ ನನ್ನ ಮಗಳನ್ನ ಕೊಲೆ ಮಾಡಿ ಕಾಲುವೆಗೆ ಹಾಕಲಾಗಿದೆ ಅಂತ ಹೇಳಿ ತಾಯಮ್ಮ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗಂಡವ ಕೊಟ್ರು, ಕೊಡಬಾರ್ದ ಹಿಂಸೆಯ ಕೊಟ್ರು ಮಾಡಿಕೊಂಡು ಅವ್ನು 7 ಹೇಳ್ದಂಗೆ ಬಂದು ನನ್ನ ಅಳಿಯ ನನ್ನ ಮಗಳಿಗೆ ಕಷ್ಟ ಕೊಡ್ತಿದ್ದೋ. ನನ್ನ ದಿಕ್ಕಿನಳು ಮೊನ್ನೆ ಹಿಡ್ಕೊಂಡು ಹೊಡೆದಂತೆ ನನ್ನ ಮಗಳಿರೋದು ಕಳ್ಸರೆ. ನನ್ನ ಮಗಳಿಗೆ ಅಡಿರ ಗಂಟ ಬಟ್ಟೆ ಬರೆ ಎಲ್ಲಾನುವೆ ಹಾಕುಗೆ ಮಗಳಿಗೆ ನಾವು 10 ಸಲ ನ್ಯಾಯ ಮಾಡ್ದೋ, 10 ಸಲ ಪಂಚಾಯತಿ ಮಾಡ್ದೋ. ಆಗ್ಲಿ ಅನ್ಬಿಟ್ಟೆ ನಮ್ಮ ಗ್ರಾಮಸ್ಥರು 6 ಗ್ರಾಮಸ್ಥರು ಸೇರ್ಸಿದ್ವಿ. ಕಣ್ಣಂಗೆ ಕತ್ತಿ ಹೋಯ್ತಿದ್ದ. ಯಾವ ನ್ಯಾಯಕ್ಕೂ ಸೇರ್ತಿದ್ದಿಲ್ಲ. ನನ್ನ ಮಗು ಅರ್ಧ ಸಲ ಇಸ್ಕೊಬ ಮಾತಾಡಲ್ಲ ಬರೀ.
ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಹಿನ್ನೀರು ಪ್ರದೇಶದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ನಿನ್ನೆ ಸಂಜೆ ಗಿರಿಯಾರಹಳ್ಳಿ ಗ್ರಾಮದ ಬಳಿ ಕಾವೇರಿ ನದಿಯಲ್ಲಿ ಮುಳುಗಿ ದಂಪತಿ ಹಾಗೂ ಮೀನು ಹಿಡಿಯಲು ಹೋಗಿದ್ದ ಓರ್ವ ಯುವಕ ಸೇರಿದಂತೆ ಒಟ್ಟು 3 ಜಲಸಮಾಧಿಯಾಗಿದ್ದಾರೆ. ನದಿಯಲ್ಲಿ ಸೇಲಿಂಗ್ ಮಾಡಲು ತೆರಳಿದ್ದ ದಂಪತಿ ಆಕಸ್ಮಿಕವಾಗಿ ನೀರಿನ ಸೆಳೆತಕ್ಕೆ ಸಿಲುಕಿದ್ದು, ಇವರ ಜೊತೆ ಮೀನು ಹಿಡಿಯಲು ಹೋಗಿದ್ದ ಯುವಕ ಕೂಡ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ವಿಹಾರಕ್ಕೆಂದು ಬಂದವರ ಬದುಕು ಹೀಗೆ ನೀರಿನಲ್ಲಿ ಅಂತ್ಯವಾಗಿರುವುದು ತೀವ್ರ ವಿಷಾದ ಮೂಡಿಸಿದೆ. ಮಂಡ್ಯದ ವಿಶ್ವ ಗಂಗೋತ್ರಿ ಕ್ಯಾಂಪಸ್ ಆವರಣದಲ್ಲಿ ಇಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಮಂಡ್ಯ ವಿಶ್ವವಿದ್ಯಾಲಯದ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಭವ್ಯ ಪ್ರವೇಶ ದ್ವಾರವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದ್ರು. ಆಕರ್ಷಕ ರೋಮನ್ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಮಂಡ್ಯ ವಿವಿಯ ಹೊಸ ಮೈಲಿಗಲ್ಲಿಗೆ ಸಾಕ್ಷಿಯಾಗಿದೆ. ಇದೇ ವೇದಿಕೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದ ನವವಸಂತ 2026 ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಪಾಲಿಗೆ ಸಾಂಸ್ಕೃತಿಕ ಹಬ್ಬವಾಗಿ ಮಾರ್ಪಟ್ಟಿದ್ದು, ವಿವಿಧ ಕಾಲೇಜುಗಳಿಂದ ಆಗಮಿಸಿದ ನೂರಾರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೂರೆಗೊಂಡವು. ವಿವಿಯ ಪಯಣ. ಈ ಮಣ್ಣಿಗೆ ಒಂದು ಗುಣವಿದೆ. ಇಲ್ಲಿ ಬೆವರಿನಲ್ಲಿ ಸಕ್ಕರೆಯ ಸಿಹಿ ಇದೆ, ರಕ್ತದಲ್ಲಿ ಹೋರಾಟದ ಕಿಚ್ಚಿದೆ. ಇದು ಮಂಡ್ಯ ಕೇವಲ ಒಂದು ಜಿಲ್ಲೆಯಲ್ಲ, ಕನ್ನಡಿಗರ ಸ್ವಾಭಿಮಾನದ ಪಡಿತ. ಮೈಸೂರು ಒಡೆಯರ ಕಾಲದಲ್ಲಿಯೇ ಸಂಸ್ಕೃತಿಯ ನೆಲೆಗಟ್ಟನ್ನು ಕಂಡ ಈ ನಾಡು ರಾಜಕೀಯದ ದಿಕ್ಸೂಚಿಯಾಗಿ, ಚಳುವಳಿಗಳ ತಾಯಿಯಾಗಿ ಜಗತ್ತಿಗೆ ತನ್ನ ತಾಕತ್ತನ್ನು ತೋರಿಸಿದ ನೆಲ. ಇದು ಕರ್ನಾಟಕದ ಹೃದಯ ಮಿಡಿತ. ಅತಿ ಹೆಚ್ಚು ಕನ್ನಡಿಗರು ವಾಸಿಸುವ ನೆಲ. ಮೈಸೂರು ಅರಸರ ಆಡಳಿತದಲ್ಲಿ ರೂಪುಗೊಂಡ ಈ ನೆಲ ಹಂತ ಹಂತವಾಗಿ ತನ್ನದೇ ಆದ ಅಸ್ಮಿತೆಯನ್ನು ಕಟ್ಟಿಕೊಂಡಿದೆ. ಒಂದು ಮಟ್ಟಿಗೆ ಇಂಡಿಯಾ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಇಂಡಿಯಾ. ಆದರೆ ಇನ್ನೊಂದು ಕನಸು ಇತ್ತು. ಅದು ಗ್ರಾಮೀಣ ವಿದ್ಯಾರ್ಥಿಗಳ ಕನಸು. ಮೈಸೂರು ಬೆಂಗಳೂರು ಮಾದರಿಯ ವಿಶ್ವವಿದ್ಯಾಲಯದ ಕನಸು. ಕೆ.ವಿ. ಶಂಕರಗೌಡರು, ಜಿ. ಮಾದೇಗೌಡರು, ಕೆ.ಎನ್. ನಾಗೇಗೌಡರು, ಎಚ್.ಕೆ. ವೀರಣ್ಣಗೌಡರು, ಈ ಧೀಮಂತ ನಾಯಕರು ಅಂದು ಅಕ್ಷರದ ಬೀಜ ಬಿತ್ತಿದ್ದರು. ಆದರೆ ಗ್ರಾಮೀಣ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸು ಮೈಸೂರು ಬೆಂಗಳೂರಿನ ಹಾದಿಯಲ್ಲಿ ಸುಸ್ತಾಗುತ್ತಿತ್ತು. ಸ್ವತಂತ್ರ ವಿಶ್ವವಿದ್ಯಾಲಯ ಎನ್ನುವುದು ದಶಕಗಳ ಕಾಲ ಮಂಡ್ಯದ ಜನರ ಕಣ್ಣಲ್ಲಿದ್ದ ಕನಸಾಗಿತ್ತು. ಆ ಕನಸಿಗೆ ಜೀವ ಬಂದಿದ್ದು 2019ರಲ್ಲಿ RUSA ಅನುದಾನದಡಿ ಜನ್ಮ ತಳೆದ ಈ ಜ್ಞಾನ ದೇಗುಲ 2023ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನೆರಳಿನಿಂದ ಹೊರಬಂದು ಸ್ವತಂತ್ರವಾಗಿ ನಿಂತಿತು. 47 ಕಾಲೇಜುಗಳ ಸಂಗಮದೊಂದಿಗೆ ವಿಶ್ವ ಗಂಗೋತ್ರಿಯ ಉದಯವಾಯಿತು. ಇಂದು ಇಲ್ಲಿ 20,000 ವಿದ್ಯಾರ್ಥಿಗಳು ಭವಿಷ್ಯದ ಕನಸುಗಳಿಗೆ ಬಣ್ಣ ಹಚ್ಚುತ್ತಿದ್ದಾರೆ. ಗ್ರಾಮದಿಂದ ವಿಶ್ವದೆಡೆಗೆ ತಮ್ಮ ಹಾದಿ ಹುಡುಕುತ್ತಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕಂಪ್ಯೂಟರ್ ಶಿಕ್ಷಣ ನೀಡಲ್ಪಡುವ ಕರ್ನಾಟಕದಲ್ಲಿ ಪ್ರಪ್ರಥಮ ಎಂಬ ಖ್ಯಾತಿಯುಳ್ಳ ಆಪಲ್ ಲ್ಯಾಬ್ ಸ್ಥಾಪನೆಯಾಗಿದೆ. ಇದು ನಮ್ಮ ವಿಶ್ವ ಗಂಗೋತ್ರಿಯ ಹಿರಿಮೆ. ಕೇಂದ್ರ ಸ್ಥಾನದಲ್ಲಿ 32 ಎಕರೆ ಕ್ಯಾಂಪಸ್ ಹಾಗೂ ತೂಬಿನಕೆರೆ ಪಿಜಿ ಕೇಂದ್ರದಲ್ಲಿ 96 ಎಕರೆ ವ್ಯಾಪ್ತಿಯ ಕ್ಯಾಂಪಸ್ ಇದೆ. ಇಂದಿನ ಅವಶ್ಯಕತೆಗೆ ಬಹು ಬೇಡಿಕೆಯೂ ಆಗಿರುವ MBA, MCA ಕೋರ್ಸ್ಗಳ ಆರಂಭಕ್ಕೆ AICTE ಮಾನ್ಯತೆ ದೊರಕಿದೆ. 2025-26ರ ಶೈಕ್ಷಣಿಕ ಸಾಲಿನಿಂದ ವಿಶ್ವ ಖೋ ಖೋ ಕ್ರೀಡಾಕೂಟದಲ್ಲಿ ಭಾರತದ ತಂಡವನ್ನು ಪ್ರತಿನಿಧಿಸಿದ
ವಿದ್ಯಾರ್ಥಿನಿಯರಾದ ಚೈತ್ರ ಬಿ ಮತ್ತು ಮೋನಿಕಾ ಎಲ್ ನಮ್ಮ ವಿಶ್ವ ಗಂಗೋತ್ರಿಯ ಹೆಮ್ಮೆ ಎಂದೇ ಹೇಳಬೇಕು. ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳಲ್ಲಿ ಕುಸ್ತಿ, ಹ್ಯಾಂಡ್ಬಾಲ್, ಕ್ರಿಕೆಟ್, ಬಾಲ್ ಬ್ಯಾಡ್ಮಿಂಟನ್. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸುಮಾರು 67 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭೀಕರವಾಗಿ ಎದುರಾಗಿದ್ದು, ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಶಾಸಕ ಎಚ್ಡಿ ಮಂಜು ಅವರು ಈ ಗಂಭೀರ ಪರಿಸ್ಥಿತಿಯ ಕುರಿತು ಧ್ವನಿಯನ್ನ ಎತ್ತಿದ್ದಾರೆ. ತಾಲೂಕಿನ ಬಹುತೇಕ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದ ಜನರು ಮತ್ತು ಜಾನುವಾರುಗಳು ಹನಿ ನೀರಿಗೂ ಪರದಾಡುವಂತಾಗಿದೆ. ಪ್ರಸ್ತುತ ಹಲವು ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದ್ದು, ಇದು ಶಾಶ್ವತ ಪರಿಹಾರ ಅಲ್ಲ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಜಲಾಶಯದಲ್ಲಿ ಸದ್ಯಕ್ಕೆ ನೀರಿನ ಲಭ್ಯತೆ ಇರೋದ್ರಿಂದ ತಕ್ಷಣವೇ ಕನಿಷ್ಠ 2 ಟಿಎಂಸಿ ನೀರನ್ನ ಕೆಆರ್ಪೇಟೆ ತಾಲೂಕಿನ ಕೆರೆಗಳಿಗೆ ತುಂಬಿಸಲು ಕ್ರಮ ವಹಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಚಿವರ ಸಮ್ಮುಖದಲ್ಲಿ ಆಗ್ರಹಿಸಿದ ಶಾಸಕರು ಜನರ ದಾಹ ತಣಿಸಲು ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಕಳೆದ ತಿಂಗಳು ಟಾಸ್ಕ್ ಮೀಟಿಂಗ್ ಮಾಡಿದ್ವಿ. ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿರೋದು ನಮ್ಮ ತಾಲೂಕಲ್ಲಿ ಅನ್ಕೊಳ್ತೀವಿ. ಚಿಕ್ಕ 67 ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿದೆ. ರಾಯಸಮುದ್ರ ಗ್ರಾಮ ಮೊನ್ನೆ ಅಧಿವೇಶನದಲ್ಲೂ ಸಹ ಮಾತಾಡೋದಿಲ್ಲ. ದೊಡ್ಡ ಗ್ರಾಮ 3800ರಿಂದ 4000 ಜನಸಂಖ್ಯೆ ಇರೋ ಗ್ರಾಮ. ಅಲ್ಲಿಗೆ ತಾವು ಹೇಳಿದ್ರೆ ಕೊಳವೆ ಇದು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡಬಹುದು. ಒಂದು ದಿವಸಕ್ಕೆ 80ರಿಂದ 90 ಟ್ಯಾಂಕರ್ ಬೇಕಾಗುತ್ತೆ. ಒಂದು ಮನುಷ್ಯನಿಗೆ 55ರಿಂದ 60 ಲೀಟರ್ ಅಂತಂದ್ರೆ, ಹಾಗಾಗಿ 90 ಲೀಟರ್ ಸಪ್ಲೈ ಮಾಡೋ ನೀರು 1 ಲಕ್ಷ ಬೇಕಾಗುತ್ತದೆ. ಅದಕ್ಕೆ ಮೊನ್ನೆ ಸಿಇಒ ಜೊತೆ ಮಾತಾಡ್ಬೇಕಾದ್ರೆ ಅದನ್ನು ಹೇಳಬೇಕು. ಮೇಡಮ್ ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಆ ಟ್ಯಾಂಕರ್ಗಿಂತ ಪ್ರಿಯಾರಿಟಿ ಅಲ್ಲಿಗೆ ಬೋರ್ವೆಲ್ ಹಾಕಿಕೊಡ್ಬೇಕು. ನಾನು ಜಿಲ್ಲಾ ಪಂಚಾಯತ್ ಕುಡಿಯೋ ನೀರು ವಿಭಾಗದಲ್ಲಿ ಮತ್ತೆ ವಿಕಾಸಕ್ಕೆ ಸಂಬಂಧಪಟ್ಟ ಡಬಲ್ ಇ ಮತ್ತೆ AWL ದುಡ್ಡಿಲ್ಲ ಅಂತ ಹೇಳಿದ್ರು. ನನ್ನ ಶಾಸಕರ ಅನುದಾನದಲ್ಲೇ 2 ಬೋರ್ ಹೊಡಿಸಿದೆ. 1 ಬೋರ್ ಸಕ್ಸಸ್ ಆಯಿತು, 1 ಬೋರ್ ಫೇಲ್ ಆಗಿದೆ. ಆದ್ರೂ ಸಹ ಶಾರ್ಟೇಜ್ ಇದೆ. ಅದೇ ತರ ಸುಮಾರು ಹೆಚ್ಚು ಕಮ್ಮಿ 67 ಗ್ರಾಮಗಳಿಗೆ ನಮ್ಮಲ್ಲಿ ಸಮಸ್ಯೆ ಇದೆ. ಇಲ್ಲಿ AWL 67 ಗ್ರಾಮಗಳಲ್ಲಿ ನಮ್ಮ ತಹಸೀಲ್ದಾರರು ಗೈರಾಜೇಂದ್ರ ಅವರ ಮೀಟಿಂಗ್ ಮೇಲೆ ಸಿಇಒ ಅವರು ನಾವು ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಟಾಸ್ಕ್ ಮೀಟಿಂಗ್ ಮಾಡಿದ್ವಿ. 67 ಗ್ರಾಮಗಳಲ್ಲಿ ಸಮಸ್ಯೆ ಇದೆ ಸರ್. ಏನು ಸಮಸ್ಯೆ ಮೇಡಮ್? 67 ಗ್ರಾಮಗಳಲ್ಲಿ ಸಮಸ್ಯೆ ಇದೆ. ಹಾಗಾಗಿ ತಾವು ಹೇಳಿದಾಗೆ ಟ್ಯಾಂಕರ್ ಚಿಕ್ಕ ಗ್ರಾಮಗಳಾದ್ರೆ 4-5 ಟ್ಯಾಂಕರ್ ಕೊಡ್ಬೋದು. ಒಂದ್ ವೇಳೆ ದೊಡ್ಡ ಗ್ರಾಮಗಳಿಗೆ ಟ್ಯಾಂಕರ್ ಕೊಡ್ಸೋದ್ರ ಬದಲು ನನ್ನ ವೈಯಕ್ತಿಕ ಅಭಿಪ್ರಾಯ, ಒಂದ್ ದಿವಸಕ್ಕೆ 1 ಲಕ್ಷ ಬೇರ್ ಮಾಡೋ ಬದಲು 1 ಬೋರ್ 2 ಬೋರ್ 3 ಬೋರ್ ಫೇಲ್ ಆಗ್ತದೆ. ಯಾವ್ದೋ 1 ಬೋರ್ ಸಕ್ಸಸ್ ಆದ್ರೆ ಅದು ಅಸೆಟ್ ಆಗಿ ಉಳ್ಕೊಳ್ಳುತ್ತೆ ಸರ್ಕಾರಕ್ಕೆ. ಹಾಗಾಗಿ ಅದು ನಾವು ದಯವಿಟ್ಟು ಸ್ವಲ್ಪ ಬೋರ್ವೆಲ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಜೊತೆಗೆ ಮೇಜರ್ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಆ TCಗಳದ್ದು ಇವಾಗ ಮೊನ್ನೆ ಏನೋ ಒಂದು ಸರ್ಕಾರದ ಆದೇಶ ಆಗಿದೆ. ಹಿಂದಿನ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದಾಗ ಜಿಲ್ಲಾ ಪಂಚಾಯತ್ನಿಂದ ಕುಡಿಯುವ ನೀರು ವಿಭಾಗದಿಂದ ನಮಗೆ ಅಮೌಂಟ್ ಅನ್ನ ರೆಮಿಟ್ ಮಾಡಾದ್ಮೇಲೆ ನಂತರ ನಾವು TC ಹಾಕೊಡ್ತೀವಿ ಅಂತ ಮಾತ್ರ ಹೇಳಿದ್ರು. ಮೊನ್ನೆ ಸರ್ಕಾರ ಒಂದು ಆದೇಶ ಮಾಡಿದೆ. ಮೊದಲು TC ಹಾಕಿ ದುಡ್ಡು ಬಂದಾಗ ಸ್ವಲ್ಪ ಅವಕಾಶ ನಾವು ಪೇ ಮಾಡಿಕೊಡ್ತಾರೆ ಅಂತ KEBಗೆ. ಅದಕ್ಕೆ ಪಾಸಿಟಿವ್ ಆಗಿ ಡಬಲ್ ಇವರು ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನೊಂದು ಸಮಸ್ಯೆ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಡ್ಬೇಕಾದ್ರೆ ಕೆಲವು ಕಡೆ ಬೋರ್ವೆಲ್ಗಳು ಇದೆ, TC ಹಾಕಿದ್ದಾರೆ. ಒಂದು ವೇಳೆ ಆ ಬೋರು ಬತ್ತೋಗಿ ಸಂದರ್ಭದಲ್ಲಿ ಎಲ್ಲಿ ಬೇರೆ ಕಡೆ ಬೋರ್ ಹೊಡಿದ್ರೆ ಇಮ್ಮಿಡಿಯೇಟ್ಗೆ ಶಿಫ್ಟ್ ಮಾಡೋಂಥ ಒಂದು ವ್ಯವಸ್ಥೆನ ಮಾಡಬೇಕಾಗುತ್ತೆ. ಅಲ್ಲಿಗೆ ಅದನ್ನ ಕ್ಲಿಯರ್ ಡೈರೆಕ್ಷನ್ ಕೊಡಿ ಸರ್. ಅದು ವಾರ್ಪುಟ್ಟಲ್ಲಿ ಆಗಬೇಕು KEB ಅವ್ರಿಗೆ. ಕೆಲವು ಕಡೆ ನಮ್ಮ JJM ಇಂದ ದುಡ್ಡು ಕಟ್ಟಿದ್ದಾರೆ, ಅಂತ ಕಡೆಗೂ ಎಷ್ಟೋ ಕಡೆ TC ಹಾಕೊಟ್ಟಿಲ್ಲ ನಮ್ಮಲ್ಲಿ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ನಮ್ಮ ಅಕ್ಕಿಯಾಬಾಳು ಬಳಿ ಒಂದು 15-20 ಗ್ರಾಮಗಳಿಗೆ ಮಲ್ಟಿ ವಿಲೇಜ್ ಸ್ಕೀಮ್ ಆಗಿದೆ. ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡ್ಯಾಮೇಜ್ ಬರ್ತಾ ಇದೆ. ಆ ವಿಲೇಜ್ಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ. ಮತ್ತೆ ಪೈಪ್ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಅದು ದುರಸ್ತಿ ಆಗ್ತಾನೆ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ. ಅದ್ರ ಕಡೆಗೆ ಸ್ವಲ್ಪ ಜಿಲ್ಲಾ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಸ್ವಲ್ಪ ಕ್ರಮ ಜರುಗಿಸಬೇಕು. ಮೈಸೂರಿನ ಸುತ್ತೂರು ಶ್ರೀಮಠಕ್ಕೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯನ್ನ ನೀಡಿ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನ ಪಡೆದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಗಳಿಗೆ ಆಮಂತ್ರಣ ನೀಡಿರುವುದಾಗಿ ತಿಳಿಸಿದರು. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಲಿದ್ದು, ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಸೇರುವ ಮೂಲಕ ಮಿನಿ ದಸರಾ ಮಾದರಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ
ಇದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಇತ್ತೀಚಿನ ಹೇಳಿಕೆಗಳನ್ನ ಗಮನಿಸಿದ್ರೆ ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚಟುವಟಿಕೆಗಳು ನಡೀತಾ ಇದೆ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ರು. ಇಂದು ಪರಮಪೂಜ್ಯ ಜಗದ್ಗುರುಗಳು ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳವರನ್ನ ಭೇಟಿ ಮಾಡಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಈ ನಾಡು ಕಂಡಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಬಡವರ ಬಂಧು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಅಂದರೆ ರಾಜಕೀಯ ಪಯಣದ 50 ವರ್ಷಗಳ ಸಂಭ್ರಮಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳವ್ರನ್ನ ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಅವ್ರನ್ನೂ ಕೂಡ ಬರುವಂತೆ ನಾವು ಆಹ್ವಾನ ನೀಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಸನ್ಮಾನ್ಯ BS ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. ಪುರಪ್ರವೇಶವನ್ನು ಭಾಳ ಅದ್ಧೂರಿಯಾಗಿ ಒಂದು ರೀತಿ ಮಿನಿ ದಸರಾ ಆ ರೀತಿ ಒಂದು ಮೆರವಣಿಗೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ 20-25ಕ್ಕೂ ಹೆಚ್ಚು ಕಲಾ ತಂಡಗಳು ಇರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು, ತಾಯಂದಿರು ಅವರನ್ನು ಸ್ವಾಗತನ ಕೋರೋರಿದ್ದಾರೆ. 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬಹುಶಃ ಸರಿಸುಮಾರು 12 ಗಂಟೆ ಒಳಗಾಗಿ ಮಾನ್ಯ ಗೃಹ ಸಚಿವರಾಗಿರುವಂತಹ ನಮ್ಮ ನಾಯಕರಾಗಿರುವಂಥ ಅಮಿತ್ ಶಾಜಿಯವರು ವೇದಿಕೆಗೆ ಆಗಮಿಸ್ತಾರೆ. ರಾಜ್ಯದ ಬಹುತೇಕ ಗುರುಗಳು, ಮಠಾಧೀಶರು, ಜಗದ್ಗುರುಗಳು, 1000ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು BS ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕಡೆ ಚಾಮರಾಜನಗರದಿಂದ ಹಿಡಿದು ಅಲ್ಲಿ ಚಿಕ್ಕೋಡಿ, ಈ ಕಡೆ ಗುಲ್ಬರ್ಗ, ಬೀದರ್ ತನಕನೂ ಕೂಡ ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು, ಕನಿಷ್ಠ 10 ಲಕ್ಷ ಜನ ಅಭಿಮಾನಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ, ಒಂದು ಐತಿಹಾಸಿಕ ಕಾರ್ಯಕ್ರಮ ಇದಾಗ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ. ನಾನು ಕೂಡ ಮೊನ್ನೆ ದಿನ ಹೊಸಪೇಟೆ, ಚಿತ್ರದುರ್ಗ, ತುಮಕೂರು, ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ಭೇಟಿಯನ್ನು ಕೂಡ ನೀಡಿದ್ದೇನೆ. ಇದರ ಸಂಬಂಧವಾಗಿ ಬಹಳಷ್ಟು ಉತ್ಸಾಹ ಎದ್ದು ಕಾಣ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ, ಯಡಿಯೂರಪ್ಪನವರ ಅಭಿಮಾನಿಗಳಲ್ಲೂ ಕೂಡ ಉತ್ಸಾಹ ಇದೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಕಾಂಗ್ರೆಸ್ನವ್ರನ್ನಲ್ಲೇ ಅನಿಸಿದೆ, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಗಮನಿಸಿದಾಗ ನಾವಿನ್ನೂ ಕೂಡ ತೀರ್ಮಾನ ಮಾಡಿಲ್ಲ, ಅಂದರೆ ತೀರ್ಮಾನ ಮಾಡ್ತಕ್ಕಂಥ ಹಂತ ಬಂದು ತಲುಪಾಗಿದೆ ಅಂತಕ್ಕಂಥದ್ದು ಭಾಳ ಸೂಚ್ಯವಾಗಿ ಅವ್ರಿಗೆ ಹೇಳಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೇ ಆಗ್ತೀನಿ 15ನೇ ತಾರೀಕೊಳಗೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇವರಿಬ್ಬರು ಕಿತ್ತಾಟದಲ್ಲಿ ನಾವು ಯಾಕೆ ಆಗಬಾರ್ದು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಇನ್ನು ಕೆಲವರು ಹಿರಿಯರು ಟವಲ್ ಹಾಕೊಂಡು ಕೂತಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಾಜಧರ್ಮ ಟಿವಿ, ಇದು ಕನ್ನಡಿಗರ ಬೆನ್ನೆಲುಬು.